ಯಾಕೆ ಹೊರಟ ಮಾಡೋ ಪರಿಸ್ಥಿತಿ ಬಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವ ಕಲ್ಯಾಣ ಭೇಟಿ ಮಾಡಿದ್ರು. ಅವರಿಗೂ ಬಸವ ಕಲ್ಯಾಣದವ್ರು ಯಾರು ಒಂದು ಬಸವ ಕಲ್ಯಾಣ ಮಳಿ ಬಂದಿಲ್ಲ ಮತ್ತು ಇದು ಡಿಕ್ಲೇರ್ ಮಾಡಿರಿ ಅಂತ ಯಾರು ಹೇಳಿಲ್ಲ. ಮುಖ್ಯಮಂತ್ರಿ ಬಂದು ಎಲ್ಲರಿಗೂ ಗುಡಿಗೆ ಭೇಟಿ ಮಾಡಿದ್ರು. ಛತ್ರಪತಿ ಶಿವಾಜಿ ಮಹಾರಾಜ ಪುತ್ರ ಭೇಟಿ ಮಾಡಿದ್ರು, ಮಂದಿರ ಭೇಟಿ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು, ಭೇಟಿ ಮಾಡಿದ್ರು. ಬಟ್ ನಮ್ಮ ರೈತರ ಸಮಸ್ಯೆ ಯಾರೋ ಅವ್ರಿಗೆ ಹೇಳಿಲ್ಲ. ಅದ್ರ ಸಲುವಾಗಿ ನಾವು ವಿಚಾರ ಮಾಡಿದೆವು, ನಮ್ಮ ರೈತ ಸಂಕಟದಲ್ಲಿ ಇದ್ದಾರ, ಮಳೆ ಇಲ್ಲ, ಪರಿಹಾರ ಇಲ್ಲ, ಪರಿಹಾರ ಏನಾರ ಕೊಡಬೇಕು. ಈಗ ಮಹಾರಾಷ್ಟ್ರದಲ್ಲಿ ಇಲ್ಲೇ ನಮ್ಮ ಪಕ್ಕ ಮಹಾರಾಷ್ಟ್ರದಲ್ಲಿ 2 ಲಕ್ಷ ರೂಪಾಯಿ ಕರ್ಜು ಮಾಫ್ ಮಾಡಿದ್ರು. ಮಳೆ ಯಾರು ಬಿಡ್ತಾರ ಅವ್ರಿಗೆ ಬಿಡ್ತಾರೆ ಏನೋ ರಿಪೀಟ್ ರೊಕ್ಕ ಕೊಡ್ತಾ ಇದ್ದಾರೆ. ಅದೇ ರೀತಿ ಅದು ಹೆಕ್ಟ್ರಿಗೆ 50,000 ರೂಪಾಯಿ ಕೊಡ್ತಾ ಇದ್ದಾರೆ. ಇಲ್ಲಿ ಬಿ ನಮ್ಮ ಹೆಕ್ಟ್ರಿಗೆ 50,000 ಕೊಡಬೇಕು. ಒಳ್ಳೆ ರೀತಿಯಿಂದ ಈಗ ಮಳಿನೇ ಇಲ್ಲ, ಪರಿಸ್ಥಿತಿ ಎಂಬ ಖರಾಬ್ ಅದ. ಈಗ ನಮ್ಮ ರೈತರು ಸಂಕಟದಾಗಾರ. ನಾ ಗೌರ್ಮೆಂಟ್ಗೆ ಮತ್ತು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಕೈ ವಿನಂತಿ ಮಾಡ್ತೀನಿ. ಯಾಕಂದ್ರೆ ಅವ್ರು ಹೇಳಬೇಕು, ನಮ್ಮ ರೈತರು ಎಲ್ಲ ಬಸವ ಕಲ್ಯಾಣ ಮತ್ತು ಹುಲ್ಸೂರು ತಾಲೂಕಾಯಿಂದ ರೈತರ ಅತಿ ಸಂಕಟದಾಗಾರ. ಯಾಕಂದ್ರೆ ಅವ್ರದ್ದು ಬಿತ್ತಲಾಕ ರೊಕ್ಕ ಆಗಬೇಕು, ರಾಶಿ ಮಾಡಕ್ಕೆ ರೊಕ್ಕ ಇಲ್ಲಿಗ. ಇಂಥ ಪರಿಸ್ಥಿತಿ ದನಗಳಿಗೆ ಮೇವು ಇಲ್ಲ, ಇದು ಪರಿಸ್ಥಿತಿ ಬಂದದ. ಯಾಕಂದ್ರೆ ಅವ್ರಿಗೆ ಕರೆಂಟ್ ಸರಿಯಾಗಿ ಸಿಗಲ್ಲ ಹೋಗ್ಯದ. ಎಲ್ಲ ತೋಲು ಪರಿಸ್ಥಿತಿ ಅಂದ್ರೆ ಪರಿಸ್ಥಿತಿ ಆಗಾರ. ಅದು ಸರಿಯಾಗ ತಹಸೀಲ್ದಾರ್ ಜೊತೆ ನಾವು ಏನು ಇವತ್ತು ನಿನ್ನೆ ನಾವು ವಿಚಾರ ಮಾಡಿದೆವು. ಸಂಜೆ ಪರಿ ಎಲ್ಲ ಫೋನ್ ಮಾಡಿದೆವು, ಹಿಂಗೆ ಮನವಿ ಕೊಡೋದಪ್ಪ, ನೀವು ಎಲ್ಲ ಬರ್ರಿ ಅಂತ ಎಲ್ಲ. ಈಗ ಧನ್ಯವಾದ ಹೇಳ್ಬೇಕು ಎಲ್ಲರಿಗೆ. ನಾವು ಒಂದು ಫೋನ್ ಮೇಲೆ ಇಷ್ಟು ಜನ ಬಂದಾರ ಅಂದ್ರೆ ಅವ್ರಿಗೆ ಎಲ್ಲರಿಗೆ ರೈತರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇಷ್ಟು ಜನ ಬರ್ತಾರ ಅಲ್ಲಿ ಒಂದು 2 ತಾಸ್ದಾಗ ಅಂದ್ರೆ ಇಲ್ಲ ಧನ್ಯವಾದ ಹೇಳ್ತೀನಿ. ನಮ್ದು ಏನದ, ನಮ್ಮ ಬೇಡಿಕೆ ಏನವ ಅಂದ್ರೆ ಪರಿಹಾರ ಧನ ಸಿಗ್ಬೇಕು. ಒಂದು ಹೆಕ್ಟ್ರಿಗೆ 50,000 ರೂಪಾಯಿ ಮತ್ತು 2 ಲಕ್ಷ ರೂಪಾಯಿ ಕರ್ಜಾ ಮಾಫ್ ಮಾಡ್ಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ದಾರ. ಸಾಲ ಮನ್ನಾ ಮಾಡಬೇಕು. ಅದು ಇದು ನಮ್ಮ ಪರಿಹಾರದ. ಇದು ಒಂದ್ಸಲ ಈಗ ನಾವು ಎಚ್ಚರಿಕೆ ಮಾಡ್ತಾ ಇದ್ದೇವೆ. ನಮ್ಮ ಗೌರ್ಮೆಂಟ್ ಎಲ್ಲ ನಾವು ಏನು ಎಚ್ಚರಿಕೆ ಮಾಡ್ತಾ ಇದ್ವಿ ಏನಂದ್ರೆ ಇದು ಹೇಳ್ತಾ ಇದ್ದೇವೆ, ಇದು ಮಾಡ್ರಿ ಚೆನ್ನಾಗದ ಅಂತ ಹೇಳ್ತಾ ಇದ್ದೇವೆ. ಇದು ಮುಂದೆ ಮಾಡಿಲ್ಲ ಅಂತ ತಿಳ್ಕೊರಿ. ಇದು ಬಸವ ಕಲ್ಯಾಣದಲ್ಲಿ ಎಲ್ಲ ತಾಲೂಕಲ್ಲಿ ಬಸವ ಕಲ್ಯಾಣ ತಾಲೂಕು ಮತ್ತು ಹುಲ್ಸೂರು ತಾಲೂಕು ಕುಡ್ಕಸಿ ಎಲ್ಲ ರೈತರಲ್ಲಿ ಕುಂತ್ಕಸಿ ನಾವು ರೋಡ್ ಬ್ಲಾಕ್ ಮಾಡ್ತೇವೆ. ಅವ್ರು ಬ್ಲಾಕ್ ಮಾಡ್ಕಸಿ ಎಲ್ಲ ಪರಿಹಾರ ಧನ ತಗೊಂಡ ಮೇಲೆ ಹೇಳ್ತೇವೆ, ಡಿಕ್ಲೇರ್ ಮಾಡಿ ಹೇಳ್ತೇವೆ ಕಸಿ. ತಹಸೀಲ್ದಾರ್ ಬಂದಾರ, ಅವ್ರ ತಹಸೀಲ್ ಸಾಹೇಬ್ರಿಗೆ ನಾವು ಏನು ಕೊಡ್ತೇವೆ. ಎಲ್ಲ ಪತ್ರಕಾರರು ಮತ್ತು ಎಲ್ಲರೂ ಏನು ಬಂದಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇದು ಒಂದೇ ದಿನದಾಗ ಮಾಡಿದ್ದು. ಇದು ಏನು ಒಂದೇ ದಿನದಾಗ ಮಾಡಿದ್ದೆವು. ಇದು ಮುಂದೆ ಇದು ತುರಿದೇನು ಮುಂದಿನ ತೊಗರಿದೇ ರೊಕ್ಕ ಬಂದಿಲ್ಲ. ಇದು ಸುಮ್ಮನೆ ಸ್ವಾತಂತ್ರ್ಯ ವರ್ಷ ಅರ್ಜೆಂಟ್ ಬಾಲ್ಕಿ ಬಂದದ, ಹುಮ್ನಾವ್ ಬಂದದ, ಬೀದರ್ ಬಂದದ, ಬಸವಕಲ ಬಂದಿದ, ಬಸವ ಕಲ್ಯಾಣ ತಾಲೂಕು ಬಂದಿಲ್ಲ. ಅದು ಸಲಕ್ಕೆ ನಾನು ಇಲ್ಲಿ ನಾವು ಹುಲ್ಸೂರು ತಾಲೂಕು ಬಂದಿಲ್ಲ. ಕೆಲವು ಮಂದಿಗೆ ಬಂದಾವ, ಕೆಲವು ಮಂದಿ ಬಂದಿಲ್ಲ. ಅದ್ರ ಸಲುವಾಗಿ ಎಲ್ಲ ಅದು ಬಿ ಡಿಕ್ಲೇರ್ ಮಾಡ್ಬೇಕಂತ ನಾ ಇಲ್ಲಿ ನಮ್ಗೆ ಇದು ಮುಖಾಂತರ ಹೇಳ್ತಾ ಇದ್ದೀನಿ. ಎಲ್ಲ ಬಂದಿದೆ. ಎಲ್ಲ ನಮ್ಮ ಎಲ್ಲ ರೈತರಿಗೆ ನಾ ಧನ್ಯವಾದ ಹೇಳ್ತೀವಿ. बोलो भारत माता की जय, बोलो भारत माता की जय।